ನಮ್ಮ ಮಠದಲ್ಲಿ 5 ಹುಂಡಿ ಇಟ್ಟಿದ್ರು ನಮ್ಮ ಗುರುಗಳು. ಒಂದು ಗೋವಿನ ಹುಂಡಿ, ಒಂದು ದೇವನ ಹುಂಡಿ, ಒಂದು ಎಣ್ಣೆ ಹುಂಡಿ, ಒಂದು ಬ್ರಾಹ್ಮಣರು ಬಂದ್ರೆ ಅವ್ರಿಗೆ ಕೊಡಕ್ಕೆ ಅಂತ ಒಂದು ಮಠದ ಸಾಮಾನಿಗೆ ಅಂತ ಇಟ್ಟಿದ್ರು. ಅದಿಷ್ಟಕ್ಕೆ ದಿನ ಬಂದಿದ್ದು ಮಂಗಳಾರತಿ ತಟ್ಟೆ ಕಾಸನ್ನೆಲ್ಲ 5 ಭಾಗ ಮಾಡಿ ಹಾಕ್ತಿದ್ರು. ಬೇಳೆ ಇಲ್ಲ ಸ್ವಾಮಿ ಅಂದ್ರೆ ಬೇಳೆ ಡಬ್ಬ ತೆಗೆದು ನೋಡು ಡಬ್ಬಿ ಅನ್ನೋರು, ಅಲ್ಲೇನು ಇಲ್ಲ ಅಂದ್ರೆ ಗೋಡಬ್ಬಿ ಭರ್ತಿ ಆಗಿದೆ ಅಂದ್ರೆ ಆ ಅಂದಿದ್ದಕ್ಕೆ ಪಾಪ ಬರುತ್ತೆ ಅಂದ್ರು. ಅಂದ್ರೆ ಗೋಡಬ್ಬಿಲ್ ದುಡ್ಡಿದೆ, ಬೇಳೆ ಡಬ್ಬಿಲ್ ದುಡ್ಡಿಲ್ಲ, ಅದರಿಂದ ಆ ದುಡ್ಡಿಂದ ತಂದು ಆಮೇಲೆ ಹಾಕೋದು ಅದು ಮುಟ್ಟೋಗಿಲ್ಲ. ಅದು ಗೋಮೂಲ್ಯ ಅಂದ್ರೆ ಅದು ಹುಲ್ಲಿಗೆ ಉಪಯೋಗಿಸ್ಬೇಕು. ಬಂದ ಬ್ರಾಹ್ಮಣರ ಡಬ್ಬಿ ಅಂದ್ರೆ ಆ ಬಂದ ಬ್ರಾಹ್ಮಣರಿಗೆ ಯಾವಾಗಲೂ ಸಡನ್ ಆಗಿ ಬರ್ತಾರೆ. ಈ ಬಿಡಿ ಸನ್ಯಾಸಿ ಏನು ಕೊಟ್ಟೇನು, 100 ರೂಪಾಯಿ ಬ್ರಾಹ್ಮಣನ್ ಕೊಡ್ಬೇಕಲ್ಲ ಪಂಡಿತರಿಗೆ, ಅದನ್ನ ಆ ಡಬ್ಬಿ ಮುಟ್ಬೇಡ. ಹಾಗಾದ್ರೆ ನಮ್ಮನೆಯಿಂದ ಬೇಳೆ ತಂದ, ಅಯ್ಯೋ ನಿಮ್ಮನೆಯಿಂದ ತರಬೇಡ, ಮತ್ತೆ ಏನ್ ಮಾಡಿದ್ರು, ಮಾಡು ಗೊಡ್ಸಾರು ಸಾಕು ಅಂದ್ರು. ಹೀಗೆ ಕಳೆದವನು ನಾನು 20 ವರ್ಷ. ಬಾಯಾರಿಕೆ ಅಂದ್ರು ಒಂದಿನ ಒಂದು ಎಳ್ನೀರು ತಂದಿಟ್ಟೆ. ಆ ಕಾಲಕ್ಕೆ 8 ಆಣಿ, ಅಂಗಡಿ ಎಳ್ನೀರು ಕುಡಿತಿರ್ಲಿಲ್ಲ ನಮ್ಮ ಗುರುಗಳು. ಮೈಸೂರು ಅಗ್ರಹಾರದಲ್ಲಿ ವಿಳ್ಯದಲ್ಲಿ ತೋಟ ಇತ್ತು, ಅಲ್ಲಿ 8 ಆಣಿ ಒಂದು ಎಳ್ನೀರು ಮರ ಹಚ್ಚಿ ಕಿತ್ಕೊಂಡು 2 ಎಳ್ನೀರು ತಂದು ದ್ವಾದಶಿ ದಿವಸ ಇಟ್ಟೆ 1 ರೂಪಾಯಿಗೆ. ನೀರು ಹಾಕಿದ್ರು, ಒಳಗೆ ಬಂತು, ನೈವೇದ್ಯ ಆಯಿತು, ಎಲ್ಲ ಆಯಿತು, ಒಡ್ಕೊಟ್ಟೆ. ಈಚೆ ಬರೋದ್ರೊಳಗೆ ಆ ಡಬ್ಬಿ ತೆಗೆದ್ರು. ಏನು ಸ್ವಾಮಿ ಅಂದೆ, ಸಾಮಾನು ಡಬ್ಬಿ ಇದೆಯಲ್ಲ ತೆಗೆದೆ. ಏನು 1 ರೂಪಾಯಿ ತಗೋದ್ರೊಳಗೆ ಏನು ಮುಂದೆ ಎಳ್ನೀರ್ದು ಅಂದರು. ಅಲ್ಲ ಸ್ವಾಮಿ ಏನು ಶಿಷ್ಯ ಅಂತೀರಿ, 1 ರೂಪಾಯಿಗೂ ಬಾಳಲ್ವೇ ನಾನು ಅಂದೆ. 1 ರೂಪಾಯಿಗೆ ಬಾಳಲ್ವೇ ಅಂದೆ. ಹುಚ್ಚ, ಬಾಳಲ್ಲ ಅಂತಲ್ಲ ಕಣೋ, ದುಡ್ಡಿನ ವ್ಯವಹಾರ ಗುರು ಶಿಷ್ಯರಲ್ಲಿ ನಡೆದ್ರೆ ವಿಷ ಅಪ್ಪ. ಅದು ಒಂದು ಕೆಲಸ ಮಾಡು, ನಿಂಗೆ ಬೇಜಾರಾಯ್ತಲ್ವಾ, ಆ 1 ರೂಪಾಯಿ ತಗೊಂಬಿಡು ಎಳ್ನೀರ್ದು ಅಂತ, ಬೇಜಾರು ಮಾಡ್ಕೋಬೇಡ. ಅದೇ 1 ರೂಪಾಯಿ ನಂಗಿಟ್ಟು ಕೃಷ್ಣಾರ್ಪಣ ನಮಸ್ಕಾರ ತಗೋತೀನಿ 1 ರೂಪಾಯಿ. ಎಳ್ನೀರು ಬಾಬತ್ತು ಅನ್ನೋ ವ್ಯವಹಾರ ಬೇಡ, ತಗೊಂಡ್ಬಿಡ್ಬೇಕು. ಹೀಗೆ 20 ವರ್ಷ ಕಳೆದೆ ನಾನು ಗುರುಗಳ ಹತ್ರ. ಆದ್ರಿಂದಾನೇ ನನ್ನ ಸಂಸಾರ ಅಷ್ಟು ಚೆಂದಾಗಿದೆ, ಸಂತೋಷವಾಗಿದೆ. ವ್ಯವಹಾರ ಯಾರ ಹತ್ರೂ ಇಲ್ಲ. ಅವ್ರು ಹೇಳಿದ್ರು, ಪ್ರವಚನ ಒಂದು ಬಿಟ್ಟು, ಪಾಠ ಬಿಟ್ಟು, ಪಾರಾಯಣ ಬಿಟ್ಟು ಇನ್ಯಾವ ದುಡ್ಡು ಮುಟ್ಟುಕೊಡುದು, ದೈವದತ್ವಾಗಿ 10 ಪೈಸೆ ಬರಲಿ, 10,000 ರೂಪಾಯಿ ಬರಲಿ, ವ್ಯವಹಾರ ಮಾಡಿಕೊಡುದು. ಇವತ್ತಿಗೂ 30 ವರ್ಷದಿಂದ ವೇದವ್ಯಾಸರ ಪೀಠದಿಂದ ಹೇಳ್ತಾ ಇದ್ದೇನೆ, ಆನಂದವಾಗಿದ್ದೇನೆ. ಬೇರೆ ವ್ಯವಹಾರ ಮಾಡದೆ ತಲೆ ಲೂಸ್ ಆಗುತ್ತೆ, ಸೂಕ್ಷ್ಮ ಜ್ಞಾನ ಕಳ್ಕೋತಿ. 10-20 ವಾಕ್ಯಗಳ ಪರಸ್ಪರ ವಿರುದ್ಧ ಇರೋದನ್ನ ಏಕವಾಕ್ಯ ತರತಕ್ಕಂಥ ಯೋಗ್ಯತೆಯನ್ನು ನಿಂಗೆ ತಂದುಕೊಡ್ತೇನೆ. ಇವತ್ತು ತಂದು ಕೊಟ್ಟಿದ್ದಾರೆ, ನಾನು ಆಡಿಲ್ಲ, ಅಂತ ಸಭೆಗಳು ನಡೆಯಲ್ಲ. 10 ವಾಕ್ಯ ಪರಸ್ಪರ ವಿರೋಧ, ಅದಕ್ಕೊಂದು ಏಕವಾಕ್ಯತ ತರಬೇಕು. ಇಲ್ಲದೆ 10 ಥರ ಹೇಳುತ್ತೆ, ಏನು ಬಂತು ಪ್ರಯೋಜನ? ಈ ಮಟ್ಟಕ್ಕೆ ನನ್ನನ್ನು ತಗೊಂಡೋದ್ರು. ಯಾಕೆ ಅಂದರೆ ಇಷ್ಟರಲ್ಲಿ ಬಿದ್ದಿರು ನೀನು ಅಂತ. ಎಷ್ಟೆಷ್ಟು ಸೂಕ್ಷ್ಮವಾದ ನಮ್ಮ ಕಾರ್ಯ ವ್ಯವಹಾರಗಳನ್ನು ನಡೆಸ್ತಕ್ಕಂಥವರಾಗುತ್ತೇವೆ, ಅಷ್ಟೆಷ್ಟು ಸೂಕ್ಷ್ಮವಾದ ಜ್ಞಾನಕ್ಕೆ ಕಾರಣವಾಗ್ತದೆ. ಕಲಿಯುಗದ ಧರ್ಮ ಏನು ಅಂದರೆ, ರಾಜಾನಶ್ಚ ಜಿತಾಚೋರೈ ಸ್ತ್ರೀಭಿಶ್ಚ ಪುರುಷ ಕಲವು ಅಂದ್ರು. ಕಲಿಯುಗದಲ್ಲಿ 2 ಪ್ರಧಾನ ಧರ್ಮ ಕಾಣುತ್ತೆ ನೋಡು ಅಂದ್ರು. ಕಾಣ್ತಾನೆ ಇದೆ. ರಾಜರು ಕಳ್ಳರಿಂದ ಅಪಹರಿಸಲ್ಪಡ್ತಾರೆ, ಪುರುಷರು ಸ್ತ್ರೀಯರಿಂದ ಅಪಹರಿಸಲ್ಪಡ್ತಾರೆ. 2 ನಡೀತಿದೆಯೋ ಇಲ್ವಾ ಕಲಿಯುಗದಲ್ಲಿ? ಅದಕ್ಕೆ ನಮ್ಮ ಗುರುಗಳು ಹೇಳಿದ್ರು, ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹೇಳ್ತೀನಿ ಸೇರಿಸ್ಕೊಂಡ್ರು. ಏನು, ರಾಜರು ಕಳ್ಳರಿಂದ ಅಪಹರಿಸಲ್ಪಡ್ತಾರೆ ಅಲ್ವಾ? ಅದಕ್ಕೆ ವಿಶೇಷ ಏನು ಅಂದ್ರೆ, ಸ್ವಯಂ ರಾಜರೇ ಕಳ್ಳರು ಅಂದ್ರು. ಇನ್ನು ಅಪಹರಿಸೋದಿಲ್ಲ, ಇದು ಪರಾಕಾಷ್ಠತೆ ಅಂತ. ಇನ್ನು ಸ್ತ್ರೀಭಿಶ್ಚ ಪುರುಷ ಕಲವು ಅಂದ್ರು. ಹೆಂಗಸರು ಗಂಡಸರನ್ನ ಸಂಪೂರ್ಣ ಎಳಿತಾರೆ. ಇದು ಭಾಗವತ ಹೇಳುತ್ತೆ, ಮಮ ಮಾಯಾ ಯೋಷಿತ್ ರೂಪ ಅಂದ್ರು. ಅದಕ್ಕೆ ನಮ್ಮ ಗುರುಗಳು ಏನು ಮಾಡಿದ್ರು, ಎಕ್ಸ್ಟ್ರಾ ಆಯ್ತೀನಿ ಕೇಳು ಅಂದ್ರು. ಇಂಗ್ಲೀಷ್ ಓದಿದ್ಯಾ ಅಂದ್ರು. ಓದಿದ್ದೀನಿ ಸ್ವಾಮಿ ಹಿಂದೆ. ಎಷ್ಟು ಓದಿದ್ಯಾ ಅಂದ್ರು. ಏನೋ ಹೂವು ಹ್ಯಾಸು ವಾಸು ಸೇರಿಸಿ ಮಾತಾಡೋಷ್ಟು ಬರುತ್ತೆ ಅಂದ್ರು. ಅವನು ನಕ್ಕೇನು ಅಂದ್ರು, ಹೀ ಹಿಂದೆ. ಅವಳು ನಕ್ಕೇನು ಅಂದ್ರು, ಶೀ ಹಿಂದೆ. ಶೀ ಒಳಗೆ ಹೀ ಇದೆಯೋ, ಹೀ ಒಳಗೆ ಶೀ ಇದೆಯೋ ಅಂದ್ರು. ಅವ್ವಾ ಬೆಚ್ಚು ಬೆರಗಾಗೋದ, ನಾನು ಏನು ಇಂಗ್ಲೀಷ್ ಓದ್ತೀಯೋ ನೀನು ಅಂದ್ರು. ಅಷ್ಟು ಅಪ್ ಟು ಡೇಟ್ ಮಾತಾಡಿದ್ರು. SH ಒಳಗೆ ಶಿ ಒಳಗೆ ಹೀ ಸೇರಿದೆ. ಆದ್ರಿಂದ ಪರಾಶರ ಹೇಳಿ ಸರಿ ಆಯ್ತಲ್ಲ, ಕಲಿಯುಗದಲ್ಲಿ ಸ್ತ್ರೀಯರಿಂದ ಪುರುಷರು ಅಪಹರಿಸಲ್ಪಡ್ತಾರೆ, ಸ್ತ್ರೀ ಒಳಗೆ ಪುರುಷರು ಸೇರ್ಕೊಂಡಿರ್ತಾರೆ. ಶಿ ಒಳಗೆ ಹೀ ಇದೆ, ಹೀ ಒಳಗೆ ಶಿ ಇಲ್ಲ. ಸರಿ ಆಯ್ತನಪ್ಪ ಅಂದ್ರೆ ಆ ಕಾಲಕ್ಕೆ ಪರಾಶರ ಮಾತಾಡಿದ್ರು. ಬರುವಾಗ ನೋಡಪ್ಪ ಅವ್ರು ಎಷ್ಟು ಬುದ್ಧಿವಂತರು ಅಂದ್ರು. ಹೀಗೆ ಮಾಡದೆ ಹೋಗಿದ್ರೆ ನನ್ನಂತ ನಾಸ್ತಿಕ ಭಕ್ತಿರ್ಲಿಲ್ಲ ಅಂತ ಅರ್ಥ. ನಮ್ಮ ಗುರುಗಳು ಕೂತಿದ್ರು, ಒಂದು 2 ನಿಮಿಷ ಆದ್ಮೇಲೆ ನಮಸ್ಕಾರ ಮಾಡಿದೆ. ಬೇಜಾರು ಮಾಡ್ಕೊಂಡ್ರು. ಯಾಕೋ ಎನ್ನಂತೆ ನಮಸ್ಕಾರ ಮಾಡಲಿಲ್ಲ ನೀನು ಅಂದ್ರು. ಏನು ಯೋಚನೆ ಮಾಡ್ತಿದ್ನೋ ಗೊತ್ತಿಲ್ಲ ಗುರುಗಳೇ ಎಂದೆ. ಹುಚ್ಚ ತಿಳ್ಕೊ, ನೀ ನಂಗೆ ನಮಸ್ಕಾರ ಮಾಡೋದ್ರಿಂದ ನಂಗೆ ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ನೀ ನಂಗೆ ನಮಸ್ಕಾರ ಮಾಡೋದ್ರಿಂದ ಲಾಭನೂ ನಿನಗೆ, ಮಾಡದೆ ಹೋದ್ರೆ ನಷ್ಟನೂ ನಿನಗೆ ಅಂದ್ರು.
ಎಷ್ಟು ಸಿಂಪಲ್ ಆಗಿ ನಮ್ಮನ್ನ ಬುದ್ಧಿ ಕಲಿಸೋರು ಅಂತ. ಇನ್ನೊಂದಿನ ಪಾಠಕ್ಕೆ ಬಂದು ಕೂತ್ಕೊಂಡೆ. ಎಷ್ಟು ವರ್ಷ ನಿಂಗೆ ಅಂದ್ರು? 20 ವರ್ಷ ಅಂದೆ. ನೋಡಪ್ಪ, 10 ವರ್ಷ ಅಲ್ಲ, ಸಾಯೋವರೆಗೆ ನಾ ಪಾಠ ಹೇಳಿದ್ರು. ನಿನ್ನನ್ನು ದೊಡ್ಡ ಜ್ಞಾನಿ ಮಾಡ್ತೀನಿ ಅಂತ ನಾನು ಓತು ಮಾಡಿದ್ರು ಕೂಡ, ಆದ್ರೆ ನನ್ನ ಜವಾಬ್ದಾರಿ ಅದು, ನಿನ್ನಲ್ಲಿ ಒಂದು ಜವಾಬ್ದಾರಿ ಇದೆ ಅಂದ್ರು. ಯಾವುದು ಅಂದ್ರು? ನೀನು ಬ್ರಾಹ್ಮಣಿಕೆ ಉಳಿಸ್ಕೊಂಬಂದು ಪಾಠಕ್ಕೆ ಕೂತ್ಕೋಬೇಕಪ್ಪ. ಬ್ರಾಹ್ಮಣಿಕೆ ಕಳ್ಕೊಂಡ್ಬಿಟ್ರೆ ಎಷ್ಟು ವರ್ಷ ನಾ ಪಾಠ ಹೇಳಿದ್ರೆ ನಿಂಗೆ ಜ್ಞಾನ ಬರುತ್ತೆ. ಸೊ ಅದು ನಾನು ಕೊಡದೇ ಇರುವಂಥದ್ದು ಯಾವುದು? ಬ್ರಾಹ್ಮಣಿಕೆ. ಅಂದ್ರೆ ಬ್ರಾಹ್ಮಣಿಕೆ ಉಳಿಸ್ಕೊಳ್ಳೋದು ನಿನ್ನ ಸ್ವಂತ ಧರ್ಮ, ಜ್ಞಾನೋಪದೇಶ ಮಾಡ್ತಕ್ಕಂಥದ್ದು ನನ್ನ ಧರ್ಮ. ಬ್ರಾಹ್ಮಣಿಕೆ ಉಳಿಸ್ಕೊಂಬಂದು ಕೂತ್ಕೊಂಡ್ರೆ, ಇವತ್ತು ಯಾರು ಹೇಳ್ತಾರೇನ್ರಿ ಪಾಠಕ್ಕೆ ಬಂದವ್ರು? ಮೊದಲು ಪಾಠ ಕೂತೇಟಿಗೆ ಸಾಯೋ ತನಕ ನೀ ಬ್ರಾಹ್ಮಣಿಕೆ ಉಳಿಸ್ಕೋತೀನಿ ಮಾಡು ಓತು ಯಾರು ಹೇಳ್ತಾರ? ಹಾಗೆ ಹೇಳಿದ್ರೆ ಯಾವ ಗುರುಗಳು ಇರೋದು ಇಲ್ಲ, ಶಿಷ್ಯರು ಇರೋದು ಇಲ್ಲ. ನಿನ್ನ ಜವಾಬ್ದಾರಿ ಯಾವುದು ಅನ್ನೋದನ್ನ ಮೊದಲು ನಮಗೆ ತೋರಿಸ್ಕೊಡ್ತಿದ್ರು. ಅದು ಬೇಕಾಗಿದೆ ಇವತ್ತು. ನೀನು ಬ್ರಾಹ್ಮಣಿಗೆ ಕಳ್ಕೊಂಡ್ರೆ ನಾನು ಎಷ್ಟೇ ವರ್ಷ ನಿಂಗೆ ಜ್ಞಾನೋಪದೇಶ ಮಾಡಿದ್ರು ಅದು ಫಲಿಸೋದಿಲ್ಲ. ಆದ್ರಿಂದ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಬ್ರಾಹ್ಮಣ್ಯದ ಧರ್ಮದಲ್ಲಿ ಮೊದಲು ರತನಾಗು, ಅಬ್ರಾಹ್ಮಣ್ಯ ಪ್ರಾಪ್ತಿತ್ವಕ್ಕೆ ಹೆದರು. ಮೊದಲು ಅದನ್ನು ಉಳಿಸ್ಬೇಕಲ್ವಾ, ಆಮೇಲೆ ಮುಂದೊಂದು. ಏ ಹರಂತಿ ಗುರೋರ್ ದ್ರವ್ಯಂ, ಗುರುವಿನ ಹೆಸರಿನಲ್ಲಿರ್ತಕ್ಕಂತಹ ವಸ್ತು. ಎಲ್ಲ ನನ್ನ ಅನುಭವ ಹೇಳ್ತೇನೆ. ಗುರುಕುಲದಲ್ಲಿ ನಾನು ಅನುಭವಿಸಿದ್ದು. ಅಧ್ಯಯನ ಮಾಡೋದ್ನೋ ಗ್ರಂಥ ಓದ್ನೋ ಏನು ಮಾಡೋದ್ನೋ ಅದು ತಗೊಂಡು ಏನು ಮಾಡ್ತೀರಿ? ಗುರುಕುಲ ವಾಸದಲ್ಲಿ ಯಾವ ಭಾಗವತ ಧರ್ಮಾಚರಣೆಗಳು ನಾವು ಕಲ್ತು ಅನ್ನೋದು ಮುಖ್ಯ. ಏನು ಓದ್ವು ಅನ್ನೋದು ಎಷ್ಟು ಮುಖ್ಯವೋ, ಗುರುಕುಲ ವಾಸದಲ್ಲಿ ಏನು ಕಲ್ತು ಅನ್ನೋದು ಅಷ್ಟೇ ಮುಖ್ಯ. ಅದನ್ನು ಮರಿತಾ ಇದ್ದೇವೆ ನಾವು. ಏನು ಓದ್ವು ಅನ್ನೋದನ್ನು ಬೋರ್ಡ್ ಹಾಕೋತೀವಿ, ಏನು ಕಲ್ತು ಅನ್ನೋದಿಲ್ಲ. ನಾನು ಅಲ್ಲಿ ಓದ್ತಾ ಇದ್ದಾಗ ಹೇಗಿದ್ದೆ ಗೊತ್ತಾ? ಸೈಕಲ್ ತಗೊಂಡು ಊರೆಲ್ಲ ಸುತ್ತಾ ಇದ್ದೆ. ಅದು ಬೇಡ, ಏನು ಓದ್ದಿ ಅದು ಹೇಳು, ಏನು ಕಲ್ತಿ ಅದು ಹೇಳು ಅಂತ ಆಯ್ತು. ಅದಕ್ಕೆ ನಮ್ಮ ಗುರುಗಳು ಹೇಳಿದ್ರು. ಯಾರೋ ಒಬ್ರು ಒಂದಿನ ಒಂದು ಮಾನಣ್ಣ ತಂದ್ರು, ಗುರುಗಳ ಮುಂದೆ ಇಟ್ರು. ಸ್ವಾಮಿ ಗುರುಗಳೇ ನೀವೇ ತಿನ್ಬೇಕು ಅಂದ. ಆ ಪುಣ್ಯಾತ್ಮ ಅಂತ ನೋಡು, ಯಾಕೆಂದ್ರೆ ನಾ ಪಕ್ಕದಲ್ಲಿ ನಿಂತಿದ್ನಲ್ಲ, ಇವನೇನಾದ್ರು 2 ವರ್ಷ ತಿಂದ್ಬಿಟ್ರೆ ನೋಡಿದ್ರು. ಬಿಡಿ ಸನ್ಯಾಸಿಗಳ ಸಾವಾಸದ ಎಷ್ಟು ಕಷ್ಟ ಇರುತ್ತೆ ನಮಗೆ. ಹೇಳ್ಬಿಟ್ಟು ಹಂಗಿಟ್ರು ಪುಣ್ಯಾತ್ಮ. ನಾ ಹೇಳಿದೆ, ಇಲ್ಲಪ್ಪ ನಿಮ್ಮ ಗುರುಗಳಿಗೆ ಕೊಡ್ತೀನಿ ಎಲ್ಲ, ಯಾವುದು ನಾವು ಮುಟ್ಟಕ್ಕೆ ಹೋಗಲ್ಲ, ಆದರೆ ಎಲ್ಲ ನಿಮ್ಮ ಗುರುಗಳು ತಿಂತಾರ ಕೇಳು ಒಂದೇ. ಯಾಕೆ ಹಾಗಂತೀರಿ ಅಂದರು. ಅಲ್ಲ, ವಾಟೇನು ನಮ್ಮ ಗುರುಗಳು ತಿನ್ನಲ್ಲ, ಅದಕ್ಕೋಸ್ಕರ. ಏನು ನಿಮ್ಮ ಶಿಷ್ಯ ಅಷ್ಟು ಚೆನ್ನಾಗಿ ಮಾತಾಡ್ತಾನಲ್ಲ ಅಂದರು. ಅವ್ನು ಮಾತಾಡೋದೇ ಹೇಗೆ ಅಂದರು ನಮ್ಮ ಗುರು. ವಾಟೇನು ತಿನ್ನಕ್ಕಾಗುತ್ತೇನಪ್ಪ? ಹುಚ್ಚ, ಸನ್ಯಾಸಿಗಳು ಹೆಚ್ಕೋಬಾರ್ದಪ್ಪ, ಇನ್ನೊಬ್ರು ಹೆಚ್ಚಿಡಬೇಕು. ಹೆಚ್ಚಿದವನಿಗೊಂದು ಹೋಳ್ಬೇಡ್ವೇನೋ? ಆದ್ದರಿಂದ ಎಲ್ಲ ನೀನೇ ತಿನ್ನಿ ಅಂದರೆ ಅದು ಸನ್ಯಾಸಿ ಆಹಾರ ಆಗುತ್ತೆ. ಸನ್ಯಾಸಿ ಆಹಾರಕ್ಕೆ ನೀ ಹೆಸರಿಟ್ಬಿಟ್ಟ ಮೇಲೆ ಅದನ್ನು ಇನ್ನೊಬ್ಬ ತಿನ್ನೋ ಹಾಗಿಲ್ಲ. ಅರ್ಥ ಆಯ್ತಾ? ಯತ್ಯನ್ನ ಅಂತ ಕರೆಸ್ಕೊತೆ. ಯತಿಗಳ ಅನ್ನವನ್ನು ಇನ್ನೊಬ್ಬ ತಿನ್ನಬಾರ್ದು, ಯತಿಗೆ ಅಂತ ಇಟ್ಟದ್ದನ್ನು. ಅನ್ನ ಸುಮ್ಮನೆ ಇಡು, ಸ್ವೀಕಾರ ಮಾಡಿ ಅಂತ ಹೇಳು. ನನ್ನ ಭಾಗನೂ ತಗೋತೀನಿ, ಅರ್ಥ ಆಯ್ತಾ? ಅವನಿಗೇನು ಕೊಡಬೇಕು ಹೆಚ್ಚಿಕೊಟ್ಟು ಅವನಿಗೆ ಅವನ ಭಾಗನೂ ಕೊಡ್ತೀನಿ, ಎರಡೂ ಪುಣ್ಯ ನಿಂಗೆ ಬರುತ್ತೆ. ನೀವೇ ತಿನ್ನಬೇಕು, ನೀವೇ ತಿನ್ನಬೇಕು ಅಂತ ಹಾಗೆಲ್ಲ ಹೇಳಬಾರ್ದಪ್ಪ, ಹೋಗ್ಬಾರ್ದು. ಎಷ್ಟು ಸೂಕ್ಷ್ಮ ಇರುತ್ತೆ, ಅರ್ಥ ಆಯ್ತಾ? ಇನ್ನೊಂದಿನ ಅಡುಗೆ ಮಾಡ್ತಾ ಇದ್ದೆ, ಸಣ್ಣ ಅಡುಗೆ. ನಮ್ಮ ಗುರುಗಳಿಗೆ ಬೆಣ್ಣೆ ಬಿಸ್ಕೆಟ್ ಮಾಡಾಕ್ಬೇಕು ಅಂತ ಆಸೆ. ಪಾಪ ಎಂದೂ ಮುಟ್ಟಿದವರಲ್ಲ. ಮೈದಾ ಹಿಟ್ಟು ಕಲಿಸ್ದೆ, ಬೆಣ್ಣೆ ತಂದೆ, ತಿಕ್ಕದೆ, ಮಾಡಿದೆ, ಏನೋ ಮಾಡಂತೂ ಮಾಡಿ ದೇವರ ನೈವೇದ್ಯಕ್ಕೆ ಇಟ್ಟೆ. ಸುಮ್ಮನೆ ಇರಬಾರ್ದೆ, ಸ್ವಾಮಿಗಳೇ ಬೆಣ್ಣೆ ಬಿಸ್ಕೆಟ್ ಮಾಡಿ ನೈವೇದ್ಯಕ್ಕೆ ಇಟ್ಟಿದ್ದೀನಿ ಅಂದೆ. ಅಷ್ಟೇ. ದೂರ ಇಡು ಅಂದರು. ದೂರ ಇಟ್ಟು ಎಲ್ಲ ಆಯಿತು, ಊಟ ಆಯಿತು. ಮುಟ್ಲೇ ಇಲ್ಲ, ಅದ್ರ ಕಡೆ ತಿರುಗೂ ನೋಡಲಿಲ್ಲ. ಸ್ವಾಮಿ ನಾನೇನು MTR ಇಂದ ಪ್ಯಾಕೆಟ್ ತಂದಿದ್ದು ನೀನು ತಿಳ್ಕೊಂಡ್ರ ಅಂದೆ. ನಾನು ಜೋರು ಮಾಡ್ತಿದ್ದೆ ನಾನು ಸ್ವಾಮಿಗಳ ಮೇಲೆ. MTR ಪ್ಯಾಕೆಟ್ ಅಂತ ತಿಳ್ಕೊಂಡ್ರ ಸ್ವಾಮಿ? ಎಷ್ಟು ಕಷ್ಟಪಟ್ಟು ನಾನು ಬೆಣ್ಣೆಲಿ ಕಲಸಿ ಯಾರೋ ಹೇಳ್ಕೊಟ್ಟು ಬೈಸ್ಕೊಂಡು ಎಲ್ಲ ಮಾಡಿ ಏನೋ ಬಿಸ್ಕೆಟ್ ಬಾಯ್ಲ್ ಹಾಕೊಳ್ಳಿ ಅಂದರೆ ಅದಕ್ಕೆ ತಿನ್ನಲಿಲ್ಲಪ್ಪ ಅಂದರು. ಅರ್ಥ ಆಯ್ತಾ? ಬಿಸ್ಕೆಟ್ ಅನ್ನೋ ಪದಪ್ರಯೋಗ ಮಾಡಿದೆಯಲ್ಲ, ನನ್ನ ಜೀವಮಾನದಲ್ಲಿ ಆ ಹೆಸರು ನಾನು ಶರೀರಕ್ಕೆ ಅನ್ವಯ ಮಾಡಿಲ್ಲ. ಈಗ ಅದು ತಿಂದರೂ ಕೂಡ ನನ್ನ ಮನಸ್ಸಿನಲ್ಲಿ ಬೆಣ್ಣೆ ಬಿಸ್ಕೆಟ್ ತಿಂದಿದ್ದೀನಿ ಅಂತ ನನ್ನ ಮನಸ್ಸಲ್ಲಿ ಒಂದು ಬಂದ್ಬಿಡುತ್ತೆ. ಅದಕ್ಕೆ ಅದನ್ನು ಮುಟ್ಟಾರ. ಆದರೆ ಯಾರು ತಪ್ಪು ಅಂದರೆ ಬಿಸ್ಕೆಟ್ ಅಂತ ಅದಕ್ಕೆ ಯಾಕೆ ಹೆಸರಿಟ್ಟಿ ಎಂದು. ಅರ್ಥ ಆಯ್ತಾ? ಬೇರೆ ಹೇಳಬೇಕಾಗಿತ್ತಲ್ಲ ನೀನು. ಆ ಹೆಸರಿಟ್ಟರು ಕೂಡ ನಾನು ತಿನ್ನಲ್ಲ. ಅತಿ ಸೂಕ್ಷ್ಮ ಅವರು ಅನ್ನಬೇಕಾದ್ರೆ ಯಾವ ಥರ ಧರ್ಮಗಳನ್ನು ನಮ್ಮ ಜೀವಮಾನದಲ್ಲಿ ಕಲಿಸಿದ್ರು ಅನ್ನೋದು ಗೊತ್ತ. ಒಂದು ಶಬ್ದ ಇತ್ಲ ಕಡೆಯಿಂದ ಮಾತಾಡಿದ್ರೆ ತಪ್ಪು, ಇತ್ಲ ಕಡೆಯಿಂದ ಮಾತಾಡಿದ್ರೆ ತಪ್ಪು. ಯಥಾರ್ಥವಾದ ಶಬ್ದ ಪ್ರಯೋಗ ಹೇಗೆ, ಪದಕೃತ್ಯ, ಅದನ್ನು ಸಹಿತ ಕಲಿಸಿ ನಮಗೆ ಗ್ರಂಥ ಹಿಡಿಸೋರು. ಅಷ್ಟು ಸುಲಭವಾಗಿ ಈ ಕಾಲದಲ್ಲಿ ಹಾಗೆ ದೊರೆಯಲ್ಲ. ಆ ಸುಖವೂ ಪಡಕ್ಕಾಗಲ್ಲ. ಅದರಂತೆ ಇಲ್ಲಿ ಹೇಳ್ತಕ್ಕಂಥವರಾಗ್ತಾರೆ ಗುರೋ ದ್ರವ್ಯಾಪಹಾರಕ. ಗುರುವಿನ ಸ್ವತ್ತಿನ ಬಗ್ಗೆ ಅಷ್ಟು ನಮಗೆ ಎಚ್ಚರಿಕೆ ಇರಬೇಕು.
ಆದರೂ ಒಂದು ದಿನ ಒಂದು ಗೋಡಂಬಿ ತಿನ್ನಬೇಕು ಅಂತ ಆಸೆ ಆಯಿತು ನನಗೆ. ಆದರೆ ಆ ಜ್ಞಾನ ಎಷ್ಟರ ಮಟ್ಟಿಗೆ ನಂಗೆ ಬಂದಿತ್ತು ಅಂದರೆ, ಗುರುಗಳೆಲ್ಲೋ ಅಂಗಳದಲ್ಲಿದ್ದರು, ದೇವ್ರ ಮನೆಗೆ ಹೋದೆ, ಆ ಗೋಡಂಬಿ ತಗೊಂಡೆ. ಸ್ವಾಮಿ, ಇದು ಗುರು ಸೊತ್ತು, ನಿನಗೆಲ್ಲ ಗೊತ್ತಿದೆ, ವಿಶ್ವತ ಚಕ್ಷು, ಇದು ಬಾಯಿಗೆ ಹಾಕ್ಕೊಳ್ಳೇಬೇಕು ಅನ್ನಿಸ್ತಾ ಇದೆ, ಗುರು ಸೊತ್ತು ತಿಂತಾ ಇದ್ದೀನಿ, ಕ್ಷಮಾ ಮಾಡು, ಆಮೇಲೆ ಗುರುಗಳಿಗೆ ಹೇಳ್ತೀನಿ. ದೇವ್ರ ಮೇಲೆ ಹೇಳ್ಬಿಟ್ಟು ಆ ಬಾದಾಮಿ ಒಳಗೆ ಹಾಕ್ಕೊಂಡೆ. ಬಂದಮೇಲೆ ಗುರುಗಳಿಗೆ ಹೇಳಿದೆ, ಸ್ವಾಮಿ ಹಿಂಗೆ ಮಾಡ್ತೀನಿ, ಒಪ್ಪಲ್ಲ ದೇವರು ಅಂದರು. ಯಾಕೆ ಅಂದರು, ನಂಗೆ ಹೇಳ್ಬಿಟ್ಟು ದೇವ್ರಿಗೆ ಹೇಳಬೇಕು ಅಂದರು. ಯಾಕೆ ಅಂದೆ, ಅವನು ಏನಾದ್ರು ಮಾತಾಡ್ದ ನಿಂಗೆ, ತಿನ್ನು ಅಂತವನೇನು ಹೇಳಲಿಲ್ಲ, ತಿನ್ಬೇಡ ಅಂತ ಹೇಳಲಿಲ್ಲ, ಎರಡೂ ಹೇಳೋದು ನಾನು, ದೇವರಲ್ಲ ಅಂದರು. ನೋಡಿ, ಅಲ್ಲೂ ಏಟು ಬಿತ್ತು. ಅದರಿಂದ ನಂಗೆ ಹೇಳ್ಬಿಟ್ಟು ನೀ ತಗೋಬೇಕಪ್ಪ. ನಾನು ಅಬ್ಸೆನ್ಸಲ್ಲಿ ಸಾಲಿಗ್ರಾಮದ ಮುಂದೆ, ಪ್ರತಿಮಾ ಮುಂದೆ ಹೇಳ್ಬಿಟ್ಟು ಗುರು ಸೊತ್ತು ಹೊಡಿತಾ ಇದ್ದೀನಿ, ಹಾಯ್ ನಿಂಗೂ 1% ಕೊಡ್ತೀರಿ, ತುಪ್ಪದ ದೀಪ ಹಾಕ್ತೀನಿ, ಹಾಗನ್ಬೇಡ. ಹೀಗೆ ಬೆಳೆಯುವಂಥ ವಾತಾವರಣ ಆದ್ದರಿಂದ ಅಷ್ಟು ಸೂಕ್ಷ್ಮ ಇರ್ತದೆ. ನಮ್ಮ ಗುರುಗಳು ಹೇಳಿದರು, ಎಷ್ಟಾರೋ ಪುರಾಣದಲ್ಲಿ ಸಂಪಾದನೆ ಮಾಡಿ ತಿನ್ನು, ದಿನಕ್ಕೆ 6 ದೀಪ ಹಚ್ಚು ಅಂದರು ದೇವರ ಹತ್ರ. ಯಾಕೆ ಸ್ವಾಮಿ ಹಿಂದೆ? 2 ನಿನ್ನ ಕುಟುಂಬಕ್ಕೆ, 2 ನಿಂಗೆ ಯಾರ್ಯಾರು ಸಹಾಯ ಮಾಡಿದಾರೋ ಅವ್ರ ಕುಟುಂಬ ಉದ್ಧಾರ ಆಗಲಿ ಅಂತ, 3ನೇದು ಸಾರ್ವತ್ರಿಕವಾಗಿ ಯಾರ್ಯಾರು ಇದ್ದಾರೋ ಅವರಿಗೆಲ್ಲ ಒಳ್ಳೇದಾಗಲಿ ಅಂತ 2 ದೇವ್ರ ಮುಂದೆ ಹಚ್ಚಪ್ಪ, ಒಟ್ಟು 6 ದೀಪ ಹಚ್ಚು ಅಂದರು. ಆಯಿತು ಅಂದೆ. ತಕ್ಷಣ ದೇವ್ರ ಮನೆಗೆ ಹೋದೆ, ಅವ್ರ ದೇವ್ರ ಮನೆಗೆ 6 ದೀಪ ಉರಿತಾ ಇತ್ತು. ಸ್ವಾಮಿ ತಪ್ಪಾಯಿತು ಅಂದೇನು, ನೀವು ಹತ್ತಾ ಇದ್ದೀರೋ ಇಲ್ವೋ ಅಂತ ಕೇಳಬೇಕು ಅಂದ್ಕೊಂಡಿದ್ದೆ. ದೇವ್ರ ಮನೆ ಒಳಗೆ ಹೋದೆ, ಒಟ್ಟಿಗೆ 6 ದೀಪ ನೋಡಿ ನನ್ನ ಸಂಶಯ ಪರಿಹಾರ ಆಯ್ತು. ನೋಡಪ್ಪ, ನಾನು ಮಾಡೋದನ್ನೇ ಇನ್ನೊಬ್ಬರಿಗೆ ಹೇಳೋದು ಅಂತ. ಈ ಥರ ನಾನು ಗುರುಕುಲ ವಾಸದಲ್ಲಿ ಬೆಳೆದೆ. ಅನ್ನ 2 ದೀಪ ಹಚ್ಚಿ 6 ಇಲ್ಲದಿದ್ರೆ 2 ಹಚ್ಚಿ, ನಮ್ಮ ಸ್ವಾಮಿ ಕಾಸಿಗೆ ಒಡ್ಡುವ ಕೈಯ ಏಸು ಮಹಿಮೆಗಾರನಯ್ಯ. ಇದು ನಮ್ಮ ತಿಮ್ಮಪ್ಪನ ಟೈಟ್ಲು. ತಿಳಿಯೋದು ನಿನ್ನಾಟ, ತಿರುಪತಿಯ ವೆಂಕಟ, ಅದು ರೈಟ್. ಕಾಸಿಗೆ ಒಡ್ಡುವ ಕೈಯ ಏಸು ಮಹಿಮೆ. 2 ದೀಪ ಹಚ್ಚೋಣ. ವಾದರಾಜರು ಒಂದು ಕಡೆ ಹೇಳ್ತಾರೆ, ದೀಪನೂ ಹಚ್ಚಕ್ಕಾಗಲಿಲ್ವ, ಒಂದು ಶ್ಲೋಕ ಪಾರಾಯಣ ಮಾಡಿಬಿಡು ಅಂದರು. ಈ ಪದ ಶುಭ ಪದ ಯಾವುದು ಪಾರಾಯಣ ಮಾಡ್ತೀಯೋ ಅದು, ಯಾರು ರಚನೆ ಮಾಡಿದ್ದಾರೋ ವಾದರಾಜರ ಗ್ರಂಥಗಳು, ಈ ಪದ ಶುಭ ಪದ, ಈ ಪದ ಸಂಪದಾಸ್ಪದ ಪದ, ಈ ಪದ ಆಪದಾಂತಕನ ಪದ, ಈ ಪದ ಹರಿಪಾದ ದೀಪವೆನಿಪ ಪದ, ಈ ಪದ ನಯನ ತೋರುವ ಪದ, ಈ ಪದ ಭಯವ ಪರಿಹರಿಪ ಪದ, ಈ ಪದ ವಾದಿರಾಜನ ಪದ. ಇದು ಅವರ ಎಲ್ಲ ಗ್ರಂಥಗಳಿಗೆ ಅನ್ವಯವಾಗ್ತಕ್ಕಂಥದ್ದು. ವಾದರಾಜರ ಗ್ರಂಥಕ್ಕೆ ಮಾತ್ರ ಅನ್ವಯಕ್ಕೆ ಅವ್ರು ಬರ್ಕೊಂಡ್ರು ಅಂತ ಅರ್ಥ ಮಾಡ್ತೀರಾ? ಹರಿವಾಯುಗಳ ಗುಣಗಾನ ಮಾಡತಕ್ಕಂಥ ಯಾವುದೇ ಗ್ರಂಥವಾದರೂ ದೇವ್ರ ಮುಂದೆ ಅದನ್ನು ಪಾರಾಯಣ ಮಾಡಿದರೆ ಈ ಫಲ, ದೀಪ ಹಚ್ಚಿದ ಫಲ ಬರ್ತದೆ ಎಂದು. ಯಾರಿಗೆ ದೀಪನೂ ಹಚ್ಚಕ್ಕೆ ಯೋಗ್ಯತೆ ಇಲ್ಲದೇ ಇರುವಂಥ ಸ್ಥಿತಿಯಲ್ಲಿರ್ತಕ್ಕಂಥವ್ರಿಗೆ, ಅವ್ರಿಗೂ ದೀಪ ಹಚ್ಚದಂಗೆ ಆಯಿತು. ರಾಯರಿಗೆ ಪೂರ್ವಾಶ್ರಮದಲ್ಲಿ ಅಪಗಾರ ಮಾಡ್ಕೊಳ್ಳೋಕ್ಕೆ ತುಪ್ಪ ಇರಲಿಲ್ಲ ಅಂತ ಗ್ರಂಥ ಹೇಳ್ತಾ ಇದೆ. ಅಪಗಾರ ಇಲ್ಲದೆ ಊಟ ಮಾಡಬಾರ್ದಲ್ವಾ? ಅದಕ್ಕೆ ನೀರನ್ನು ಕೈಗೆ ಹಾಕೊಂಡು ಘೃತಸೂಕ್ತವನ್ನು ಅಭಿಮಂತ್ರಣೆ ಮಾಡಿ ಪ್ರೋಕ್ಷಣೆ ಮಾಡಿ ಊಟ ಮಾಡ್ತಾ ಇದ್ರಂತೆ. ಅಲ್ವೇ? ಇನ್ನು ದೇವ್ರ ಮುಂದೆ ದೀಪ ಎಲ್ಲ ಹಚ್ಚಿಡ್ತಾರೆ. ಆದ್ದರಿಂದ ಅವರೇನು ಮಾಡಿದ್ರು, ಪಾರಾಯಣ 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 ಮಾಡಿದ್ರು. ಅದಕ್ಕೆ ದೇವರು ಹೇಳಿದಂತೆ, ನನ್ನ ಮುಂದೆ ನೀನು ತುಪ್ಪದ ದೀಪ ಹಚ್ಚದೆ ಪಾರಾಯಣ ಮಾಡಿ ದೀಪ ಅಂತ ಅನುಸಂಧಾನ ಮಾಡಿದೆ. ಈಗ ನಾನೇನು ಮಾಡ್ತೀನಿ ಅಂದರೆ, ನಿನ್ನ ಬೃಂದಾವನದ ಮುಂದೆ, ಅರ್ಥ ಆಯ್ತು, ಯಾರು ತುಪ್ಪ ಹಚ್ಚಿಟ್ರೂ ಕೂಡ ತುಪ್ಪನ ಅವರೇನು ಪಾರಾಯಣ ಮಾಡಬೇಕಾದ್ದಿಲ್ಲ, ಆಗದೆ ಇರೋರು. ತುಪ್ಪ ಹಚ್ಚಿಟ್ರೂ ಕೂಡ ಅದಕ್ಕೆ ತುಪ್ಪವನ್ನು ಅಭಿವೃದ್ಧಿ ಮಾಡಲ್ಲ, ನಾನು ಜ್ಞಾನಾಭಿವೃದ್ಧಿ ಮಾಡ್ತೀನಿ. ದೀಪ ಸಂಯೋಜನಾ ಜ್ಞಾನಂ ಪುತ್ರಲಾಭೋ ಭವೇದ್ರು. ರಾಯರಿಟ್ಟಿದ್ದು ಪಾರಾಯಣ, ಪಾರಾಯಣದ ದೀಪ. ನಾವು ಹತ್ತಾ ಇರೋದು ಪಾರಾಯಣದ ದೀಪ ಅಲ್ಲ, ತುಪ್ಪದ ದೀಪ. ಆದರೆ ಪಾರಾಯಣದ ಫಲ ನಮಗೆ ಬರುತ್ತೆ. ರಾಯರಿಗೆ ಪಾರಾಯಣದ ಫಲ, ತುಪ್ಪದ ದೀಪದ ಫಲ ಬಂತು. ಯಾಕೆಂದರೆ ತುಪ್ಪದ ದೀಪ ಹಚ್ಚಕ್ಕೆ ತುಪ್ಪ ಇಲ್ಲ ಅಂತ ಅನುಸಂಧಾನ ಮಾಡಿದ್ದಾರೆ. ಅರ್ಥ ಆಯ್ತಾ ಸ್ವಾರಸ್ಯ? ಅನ್ನಬೇಕಾದರೆ ಹರಿವಾಯುಗಳ ಪರಂಪರೆಯವರು ಎಷ್ಟು ತಮ್ಮ ಭಕ್ತರುಗಳಲ್ಲಿ ಬಡತನದಲ್ಲಿ ಕರುಣೆ ಎಂಬತಕ್ಕಂಥದ್ದನ್ನು ತೋರಿಸ್ತಾರೆ ಅಂತ ಇಟ್ಕೊಂಡೇ ದಾಸರಾಯರು, ಏನು ಕರುಣೆಯೋ ಗುರು ರಾಘವೇಂದ್ರನೇ, ಏನು ಕರುಣೆಯೋ ಗುರು ರಾಘವೇಂದ್ರನೇ, ಸ್ವಾನುಭವ ಹೀನ ಮಾನವರುಳು, ಏನು ಕರುಣಾನಿಧಿಯೋ ಅಂತ ಇದ್ದಾರೆ. ಅದರಿಂದ ಅರ್ಥ ಮಾಡಿಕೊಂಡು ಆ ಭಕ್ತಿಗಳನ್ನು ನಾವು ಚಿಂತನೆ ಮಾಡೋ ಕಾಲಕ್ಕೆ ಅದ್ರ ಸುಖ ಎಂಬತಕ್ಕಂಥದ್ದು. ನಮ್ಮ ಗುರುಗಳು ಹಾಗೇ ಇದ್ರು ಪಾಪ. 80 ವರ್ಷ ಅನುಭವಿಸಿದ್ದಾರೆ ಪರಿಣಾಮ ಶೂಲೆ ಅಲ್ವಾ. ಮೈಯೆಲ್ಲ ಹೊಟ್ಟೆ ಒಳಗೆಲ್ಲ ಕರಳೆಲ್ಲ ಹುಣ್ಣು. ದಿನಾ ಸೂರ್ಯಾಸ್ತಮಕ್ಕೆ ಊಟ. ಇವತ್ತು 6 ಗಂಟೆಗೆ ಊಟ ಮಾಡಿದ್ರೆ ನಾಳೆ 6 ಗಂಟೆವರೆಗೂ ನೀರಿಲ್ಲ.
ಅವ್ರಿಗೆ ಸೇವೆ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಲೆಕ್ಕ ಹಾಕ್ಕೊಳ್ಳಿ. ನಾವು ಹಾಗೆ ಇರಬೇಕು. ನಮ್ಮ ಪಾಡಿಗೆ ನಾವು ಕಾಪಿ ಉಪ್ಪಿಟ್ಟು ಹೊಡ್ಕೊಂಡ್ಬಿಟ್ಟು ಅಲ್ಲಿ ನೈವೇದ್ಯಕ್ಕಿಡೋದಲ್ಲ. ಬಿಡಿ ಸನ್ಯಾಸಿಗಳ ಸಾವಾಸ ಅಂದರೆ ಬೆಂಕಿ ಇದ್ದಾಗೆ. ಗೊತ್ತಾಯ್ತಾ? 26 ಗಂಟೆಯಿಂದ ನಾಳೆ 6 ಗಂಟೆಗೆ ನಮ್ಮ ಊಟ. ಹಾಗೆ 10 ವರ್ಷ ನಾವು ಚಾಲನೆ ಮಾಡಿದ್ದು. ಎಷ್ಟು ಹೊಟ್ಟೆ ನೋವುತ್ತಿತ್ತು ಅವ್ರಿಗೆ. ಹೇಗೆ ಅಂದರೆ ಅದು ನೋಡಿದವ್ರಿಗೆ ಗೊತ್ತು. ಒಂದು ದಿವಸ ಕೇಳಿದೆ, ರಾಯರು 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 ಅಂತ ಬಡ್ಕೋತೀರಾ? ರಾಯರ ಗ್ರಂಥಗಳನ್ನ ಇಷ್ಟು ಪಾಠ ಪ್ರವಚನ ಮಾಡ್ತೀರಾ? ರಾಯರ ಮಠಕ್ಕೆ ಬೋಳಿಸ್ಕೊಂಡಿದ್ದೀರಾ? ಸುವೃತಿಯಿಂದರು ಸಾಮಾನ್ಯದವರಲ್ಲ ಅಂತ ಮಹಾ ತಪಸ್ವಿಗಳಲ್ಲಿ ತಗೊಂಡಿದ್ದಾರ. ಆ ತಪಸ್ಸು ನಿಮಗೆ ಕೆಲಸ ಮಾಡಲಿಲ್ವೇ? ರಾಯರ ಕರುಣೆ ಬೀಳಲಿಲ್ವೇ? ಹೊರಳಾಡೋರು ಹೊಟ್ಟೆ ನೋವಿಗೆ. ಸ್ವಾಮಿ ಇದೇನು ಅಂದೆ. ನಾಸ್ತಿಕವಾದ ಮಾಡಬೇಡ ಅಂದರು. ನಂಗೆ ಹೊಟ್ಟೆ ನೋವು ಯಾಕೆ ಗೊತ್ತೇನೋ? 3 ರೀತಿಗೆ ಹೊಟ್ಟೆ ನೋವು ಬರುತ್ತೆ. ಪುರಾಣ ಮುಂದೆ ಹೇಳಿದಾಗ ನಿಂಗೆ ಗೊತ್ತಾಗುತ್ತೆ. ಒಂದು ಗುರುದ್ರೋಹ, ಒಂದು ಪ್ರಾಣಿಗಳ ಸಂಹಾರ, ಇನ್ನೊಂದು ಮನುಷ್ಯರನ್ನ ಮಾತು ಕಟ್ಟಿಸಿ ಸಂಕಟ ಕೊಡೋದು. ಧರ್ಮಿಷ್ಠರಿಗೆ ಮಾತಿನಲ್ಲಿ ಸಿಕ್ಕಾಕ್ಸಿ ಸಂಕಟ ಕೊಡೋದು. ಈ 3 ಯಾವುದು ಮಾಡಿದ್ರೂ ಹೊಟ್ಟೆ ನೋವು ಬರುತ್ತೆ. ಅದರಲ್ಲಿ ಮಾತಿಗೆ ಸಿಕ್ಕಿಸಿ ಹೊಟ್ಟೆ ಒರೆಸ್ಕೊಂಡಿರೋದು ನನ್ನ ಅನುಭವಕ್ಕೆ ಬಂದಿಲ್ಲ. ಯಾಕೆಂದ್ರೆ ನನ್ನ ನೇಚರ್ ಅದಲ್ಲ. ನಾನು ಯಾವ ಪ್ರಾಣಿಗಳಿಗೂ ನಾನು ಸಂಕಟ ಕೊಟ್ಟಿಲ್ಲ. ಉಳಿದಿರೋದು ಯಾವುದು? ಗುರುದ್ರೋಹ ಮಾಡಿದ್ದೇನೆ, ಅನುಭವಿಸ್ಬೇಕು. ಇವತ್ತು ಆ ಥರ ಗುರುದ್ರೋಹ ಲೆಕ್ಕ ಹಾಕೋತೀವ ನಾವು. ಗುರುಗೆ ನಾವು ಬುದ್ಧಿ ಹೇಳೋ ಜನ ಗುರುದ್ರೋಹ ಎಲ್ಲಿಂದ ಬಂತು? ಅದಕ್ಕೆ ನಾನು ಮೊದಲೇ ಹೇಳಿದ್ನಲ್ಲ, ಗುರು ಚಾಲೀಕ ನಿರ್ಬಂಧ ಸಮಾನಿ ಬ್ರಹ್ಮ ಹತ್ಯೆಯ. ಗುರುಗಳನ್ನ ನಮ್ಮ ವಶದಲ್ಲಿ ಇಟ್ಕೊಂಡಿರೋರಿಗೆ ನಾವೇನು ಗುರುಗಳಿಗೆ ಪ್ರಾಣ ತಿನ್ನೋದು? ಆಯ್ತಾ? ಆದ್ದರಿಂದ ಜೀವಾವಧಿ ಅನುಭವಿಸ್ಬೇಕು. ಹಾಗಾದ್ರೆ ರಾಯರು ಈ ಹೊಟ್ಟೆ ನೋವು ಹೋಗಿಸ್ಲಿಲ್ವಲ್ಲ ಅಂತ ಅನ್ಬೇಡ. ನನ್ನ ಎದುರಿಗೆ ಹೊಟ್ಟೆ ನೋವನ್ನು ಓವರ್ಕಮ್ ಮಾಡಿ, ಅರ್ಥ ಆಯ್ತೇನೋ, 60 ವರ್ಷಗಳ ಕಾಲ ಸುದೀರ್ಘ ಸನ್ಯಾಸ ಜೀವನದಲ್ಲಿ ಸಾಧನೆ ಮಾಡಿಸಿದ್ದಾರೆ ಎನ್ಬೇಕಾದ್ರೆ, ವ್ಯಾಧಿ ಬಾರದೋ ದೇಹ ಬಾಧೆ ತಟ್ಟದೋ ಆದಿದೇವನ ಸುಪ್ರಸಾದವಾಗುವುದು. ಏನು ಪ್ರಸಾದ? ಮುಳುಬಾಗಿಲಿನಲ್ಲಿ ಸಾಕ್ಷಾತ್ ಗಂಗೆ ಪ್ರತ್ಯಕ್ಷವಾದ ಜಾಗ, ನರಸಿಂಹ ತೀರ್ಥದ ತಟದಲ್ಲಿ ಬೃಂದಾವನ ಆಯಿತು. ಒಬ್ಬ ಬಿಡಿ ಸನ್ಯಾಸಿಗಳಿಗೆ ನರಸಿಂಹ ತೀರ್ಥಂಥ ತಟದಲ್ಲಿ ಯಾರ್ರೀ ಜಾಗ ಕೊಡ್ತಾರೆ? ನಮ್ಮ ವಿಜ್ಞಾನ ನಿಧಿಗಳು ಹೇಗೆ ಹೇಳಿದ್ರು ಅಂದರೆ, ಆಚಾರ್ಯ ಈ ಸರೌಂಡಿಂಗ್ಸಲ್ಲಿ ನಿಮ್ಗೆ ಎಲ್ಲಿ ಬೇಕೋ ಜಾಗ ತಗೊಳ್ಳಿ ಅಂದರು. ಯಾಕೆ ಸ್ವಾಮಿ ಹಿಂದೆ? ಆ ಪಾರ್ಟಿ ಅಂತೋರು ಅಂದರು. ತೀರ್ಥ ಕೊಟ್ಟರು ಮೊದಲನೇ ದಿನ ಅವರೇ. ಮಠ ಶಿಷ್ಯ ಒಬ್ಬ ಬಂದ, ಬಿಡಿ ಸನ್ಯಾಸಿಗಳಿಗೆ ಯಾಕ್ರಿ ತೀರ್ಥ ಕೊಡ್ತೀರಿ ಪೀಠಾಧಿಪತಿಗಳಾಗಿ ಇಂದ ನಡೆದ ಘಟನೆ ಇವತ್ತು ಹೇಳ್ತಾ ಇದ್ದೀನಿ. ಅದಕ್ಕೆ ವಿಜ್ಞಾನ ನಿಧಿಗಳು ಹೇಳಿದ್ರು, ಮಾನವ ಅವರು ವೈರಾಗ್ಯದಿಂದ ಸನ್ಯಾಸ ತಗೊಂಡು ಸಾಧನೆ ಮಾಡಿದವರು. ನಾವು ಪೀಠಕ್ಕೆ ಪಟ್ಟಕ್ಕೆ ಬಂದ ಮೇಲೆ ವೈರಾಗ್ಯಕ್ಕೆ ಪ್ರಯತ್ನ ಪಡ್ತಿರೋರಪ್ಪ, ಅದಕ್ಕೆ ತೀರ್ಥ ಕೊಡ್ತಿದ್ದೀನಿ ಅಂದರು. ಈ ಥರ ಪೀಠಾಧಿಪತಿಗಳಿಂದ ಅನುಭವಿಸಿದವರು ನಮ್ಮ ಗುರುಗಳು. ಆದ್ದರಿಂದ ಯತಿನಿಷ್ಠೆಯ ಧರ್ಮ ಅಂದರೆ ಅಪ್ಪಟ ಯತಿನಿಷ್ಠೆಯ ಧರ್ಮ. ಹೇಳಿದ್ನಲ್ಲ, ದೇಹಕ್ಕೆ ಆತ್ಮಪಿಂಡ ಹಾಕ್ಕೊಂಡಿದ್ದೀನಿ, ಒಂದು ಕಡೆ ಕೂತಿದ್ದೀನಿ, ಮನಸ್ಸಿಗೆ ಆತ್ಮಪಿಂಡ ಹಾಕ್ಕೊಂಡಿಲ್ವಾದ್ರಿಂದ ಊರೆಲ್ಲ ಸುತ್ಕೊಂಡ್ಬರ್ತಾ ಇದೆ. ಎಂಥ ಬ್ಯೂಟಿಫುಲ್ ಎಕ್ಸಾಂಪಲ್. ಹೀಗೆ ಶಾಸ್ತ್ರನ ನಮ್ಮ ಪಾಠ ಹೇಳಬೇಕಾದ್ರೆ ಅವರ ಜೀವಮಾನದಲ್ಲಿ ನಡೆದ ಅನೇಕ ಅಪೂರ್ವವಾದಂಥ ಘಟನೆಗಳು, ಅವರ ಮುಖಕಮಲದಿಂದ ಹೊರಹೊಮ್ಮತಕ್ಕಂಥ ಒಂದೊಂದು ಚಾಟಿ ಏಟಿನ ಪ್ರಭಾವ, ಅದು ಸಾವಿರಾರು ಆಗಿ ನನ್ನ ಬುರುಡೆಯಲ್ಲಿ ಬೇರ್ ಸಹಿತ ಹೆಣ್ಕೊಂಡ್ಬಿಟ್ಟಿದೆ ಎಂದರು. ಒಬ್ಬ ಪೀಠಾಧಿಪತಿಗಳು ಒಬ್ಬರು ಮನೆಗೆ ಹೋಗಿದ್ದರು, ದೊಡ್ಡ ಶ್ರೀಮಂತರು. ಅವ್ರ ಮನೇಲಿ ಪೂಜೆ ಆಗ್ತಿತ್ತು ಅಲ್ವೇ. ಯಾರು ಬೇಡ ಹೆಸರು, ನಮ್ಮ ಲಕ್ಷ್ಮೀಶ ತೀರ್ಥರು. ಪೂಜೆ ಆದ ತಕ್ಷಣದಲ್ಲಿ ಒಂದು ಸಂತಾನ ಗೋಪಾಲಕೃಷ್ಣನ ಯಂತ್ರ ತಗೊಂಡ್ರು. ಮನೆ ಯಜಮಾನನ ಕರೆದ್ರು, ಸೋಮ ತೋಳಯ್ಯ ಮಕ್ಕಳಾಗುತ್ತೆ ಅಂತ ಯಂತ್ರ ಕೊಟ್ಟರು. ಗಂಡ ಹೆಂಡತಿ ಇಬ್ಬರು ಅಪಹಾಸ್ಯ ಮಾಡಿ ನಕ್ಬಿಟ್ರು. ಸ್ವಾಮಿ ಕುಟುಂಬ ಯೋಜನೆ ಆಗೋಗಿದೆ, ಈ ಯಂತ್ರದಿಂದ ಇನ್ನೇನಾಗುತ್ತೆ ಹೇಳಿ ಇಂದ. ಹೌದೇನಪ್ಪ, ಸಂತೋಷ. ಯಂತ್ರ ತೆಗೆದು ವಾಪಸ್ ಹಾಕೋದು. ಈ ಘಟನೆ ತೊಗೊಂಡು ನಮ್ಮ ಗುರುಗಳ ಹತ್ರ ಹೇಳಿದ್ವಿ. ಇನ್ನೊಂದು 2 ತಿಂಗಳಾದ್ಮೇಲೆ ಉತ್ತರ ಕೊಡ್ತೀನಿ ಅಂದರು. 2 ತಿಂಗಳು ಸ್ವಾಮಿ, ಬೇಕಾದ್ರೆ ನಂಬಿ ಬೇಡಿದಾರೆ ಬಿಡಿ. ಅರ್ಥ ಆಯ್ತಾ? ಆ ಮನೆ ಯಜಮಾನಿಗೆ 2 ಗಂಡು 1 ಹೆಣ್ಣು, 3 ಹೋಗ್ಬಿಡ್ತು. ತಿಂಗಳಿಗೆ 1.5 ಲಕ್ಷ ರೂಪಾಯಿ ಬಾಡಿಗೆ ಬರುತ್ತೆ ಪಾರ್ಟಿಗೆ. ಫಿನಿಶ್ ವಂಶ. ಲಬ 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 ಬಡ್ಕೊಂಡ. ಇದಾದಮೇಲೆ ಸ್ವಾಮಿಗಳ ಹತ್ರ ಬಂದೆ. ಸ್ವಾಮಿ 3 ಇತ್ತು, 3 ಹೋಯ್ತು ಅಂದೆ. ಅದಕ್ಕೆ 2 ತಿಂಗಳು ಬಿಟ್ಕೊಂಬ ಅಂದಿದ್ದು ಅಂದರು. ಜ್ಞಾನ ಹೇಗಿರ್ಬೇಕು ಲೆಕ್ಕ ಹಾಕೊಂಡು. ಏನು ಸ್ವಾಮಿ ಹಿಂದೆ? ಹುಚ್ಚ, ಅಪಮೃತ್ಯು ಇತ್ತು, ದೇವರು ನುಡಿಸ್ತಾ ಪೂಜಾ ಕಾಲದಲ್ಲಿ ಸಂತಾನ ಗೋಪಾಲಕೃಷ್ಣನ ಯಂತ್ರ ತಗು ಅಂತ. ಹಾಸ್ಯ ಇಲ್ಲದೆ, ಕುಚೋದ್ಯ ಇಲ್ಲದೆ, ಸ್ವಾಮಿ ಅನುಗ್ರಹ ಮಾಡಿ ಸ್ವಾಮಿ ಕೊಟ್ಟಿದ್ದಾನೆ ಅಂತ ಸ್ವೀಕಾರ ಮಾಡಿದರೆ ಆ 3 ಮಕ್ಕಳು ಉಳಿತಿತ್ತು. ಅರ್ಥ ಆಯ್ತಾ? ಮಕ್ಕಳು ಉಳಿದ್ರೆ ಸಂತಾನ ಆದಾಗಲ್ವೇನೋ ಅಂದರು. ಮಕ್ಕಳು ಉಳಿದ್ರೆ ಸಂತಾನ ಆದಾಗಲ್ವಾ? ಆದ್ನ ನಿಂಗೆ ಸಂತಾನ ಆಗತ್ತೆ ತಗೋಪ್ಪ ಅಂತ ದೇವರು ನುಡಿಸಿದ.